ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಬರ್ಗರ್ ಕಿಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನ್ನ ಫೋನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಆ ಆ್ಯಪ್ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಟಾಪಲ್ಲಿ ನಿಮಗೆ ನಿಯರೆಸ್ಟ್ ಯಾವಿದೆ ಬರ್ಗರ್ ಕಿಂಗು ಅದನ್ನು ಅಡ್ರೆಸ್ ತೋರಿಸುತ್ತೆ. ನೀವು ಡೆಲಿವರಿ ಮಾಡ್ಕೋಬೇಕು ಅಂದರೆ ಕರೆಂಟ್ ಲೊಕೇಶನ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಅಡ್ರೆಸ್ ಆದರೂ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಹೊರಗಡೆ ಹೋಗ್ತೀನಿ ಅಂದರೆ ಟೇಕ್ ಅವೇನಾದ್ರು ಮಾಡ್ಬೋದು, ಇಲ್ಲ ಅಲ್ಲೇ ಡೈನಿಂಗ್ ಮಾಡ್ಕೋಬೋದು. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಆಪ್ಷನ್ಸ್ ಇರುತ್ತೆ. ವೆಜ್ ಬೇಕು ಅಂದರೆ ಓನ್ಲಿ ವೆಜ್ ಸೆಲೆಕ್ಟ್ ಮಾಡಿಕೊಂಡ್ರೆ ಓನ್ಲಿ ವೆಜ್ ಬರ್ಗರ್ಸ್ ಬರುತ್ತೆ. ನಾನ್ ವೆಜ್ ಮಾಡಿಕೊಂಡ್ರೆ ಓನ್ಲಿ ನಾನ್ ವೆಜ್ ಐಟಮ್ ಸಿಗುತ್ತೆ. ಮತ್ತು ನೀವು ಜಾಸ್ತಿ ಜನ ಇದ್ದೀರಾ, ಆಫರ್ ಬೇಕು ಆ ಥರ ಏನಾದರೂ ಇತ್ತು ಅಂತಂದರೆ 2 for ಆಫರ್ಸ್ ಅಂತ ಸಿಗುತ್ತೆ. ಅಲ್ಲಿ ವೆಜ್ ಬರ್ಗರ್ ಯಾವಾಗ 40 ರುಪೀಸ್ ಇರುತ್ತೆ, ನಾನ್ ವೆಜ್ ಬರ್ಗರ್ ಚಿಕನ್ ಬರ್ಗರ್ ಬಂದು 50 ರುಪೀಸ್ ಇರುತ್ತೆ ಒಂದು. ನೋಡಿ ಇಲ್ಲಿ ಲಾಸ್ಟಲ್ಲಿದೆ 2 ಕ್ರಿಸ್ಪಿ ಚಿಕನ್ನು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 99 ರುಪೀಸ್ ಇಲ್ಲಿ ಲಾಸ್ಟ್ ಟೈಮ್ ಇದೆ. ಅದಕ್ಕೆ ನೀವು ಫ್ರೈಸು ಇಲ್ಲ ಅಂತಂದರೆ ಕೋಲಾ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡ್ರೆ ಅಮೌಂಟ್ ಇಲ್ಲೇ ತೋರಿಸೋದು ಶೋ ಆಗುತ್ತೆ. ಏನು ಬೇಡ ಅಂತಂದರೆ ಒಂದು 99 ರುಪೀಸ್ಗೆ 2 ಬರ್ಗರ್ ಬರುತ್ತೆ ವೆಜ್ಜು. ಅದಕ್ಕೆ ನೀವು ಎಕ್ಸ್ಟ್ರಾ ಚೀಸು ಇಲ್ಲಾಂದರೆ ಎಕ್ಸ್ಟ್ರಾ ಚಿಕನ್ನು ಇಲ್ಲಾಂದರೆ ಎಕ್ಸ್ಟ್ರಾ ಆನಿಯನ್ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಎಕ್ಸ್ಟ್ರಾ ಐಟಮ್ ಬೇಕಂದರೆ ಇಂಡಿವಿಜುವಲಾಗಿ ಆ್ಯಡ್ ಕೂಡ ಮಾಡ್ಕೋಬೋದು. ಏನು ಬೇಡ ಅಂತಂದರೆ ಕಾರ್ಟ್ ಹಾಕೋಬೋದು. ಕಾರ್ಟ್ ಆದಮೇಲೆ ಇಲ್ಲಿ ಆಪ್ಷನ್ ಬರುತ್ತೆ, ನೀವು ರೆಸ್ಟೋರೆಂಟಲ್ಲೇ ಹೋಗಿ ತಿಂತೀರಾ ಇಲ್ಲ ಟೇಕ್ ಅವೇ ಮಾಡ್ತೀರಾ ಅಂತ. ನೀವು ಸ್ವಲ್ಪ ದೂರ ಇದ್ದಂಗೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಮುಂಚೆ ಬುಕ್ ಮಾಡಿದ್ರೆ ಐಟಮ್ ರೆಡಿ ಮಾಡಿಟ್ಟಿರ್ತಾರೆ. ನೀವು ಇಲ್ಲಿ ಏನಾದರೂ ಎಕ್ಸ್ಟ್ರಾ ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಏನಾದರೂ ಡಿಸ್ಕ್ರಿಪ್ಷನ್ ಹಾಕ್ಬೋದು, ಆ್ಯಡ್ ಮೋರ್ ಚೀಸ್ ಆ್ಯಂಡ್ ಆನಿಯನ್ ಆರ್ ನೋ ಆನಿಯನ್ ನೋ ಚೀಸ್ ಏನಾದರೂ ಆ್ಯಡ್ ಮಾಡ್ಕೋಬೋದು. ಇದು ಆಪ್ಷನಲ್ಲಿ ಇರುತ್ತೆ, ಡೊನೇಟ್ ಎಜುಕೇಷನಲ್ ಅವ್ರಿಗೆ ಅಂತ. ಬೇಕು ಅಂದರೆ ಮಾಡ್ಬೋದು, ಇಲ್ಲ ಅಂದ್ರಿಲ್ಲ. 350 ಐಟಮ್ಗೆ ನೀವೇನಾದರೂ ತೊಗೊಂಡ್ರೆ ಅಲ್ಲಿ ಆಫರ್ ಇರುತ್ತೆ. 4 ನಗೆಟ್ಸ್ ಇರುತ್ತೆ ಚಿಕನ್ದು, ಅಲ್ಲಿ ಸ್ವಲ್ಪ ಆದರೆ ಅಷ್ಟೇ ಅಮೌಂಟ್ ಇರುತ್ತೆ. ಇಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ಪೇ ಆದಮೇಲೆ ಆರ್ಡರ್ಸ್ಗೆ ಹೋದರೆ ಅಲ್ಲಿ ಇರುತ್ತೆ, ಅದನ್ನು ಸ್ಕ್ರೀನ್ಶಾಟ್ ತೋರಿಸಿದ್ರೆ ಓಕೆ ಅಂತ ಕೊಡ್ತಾರೆ ಐಟಮ್.